ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊತ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ ಕಾಂಗ್ರೆಸ್ ಮುಖಂಡರು. ಮೊದಲನೇದಾಗಿ ತಮ್ಮೆಲ್ಲರಿಗೂ ಈದ್ ಮಿಲಾದುನ್ ನಬೀದ ಶುಭಾಶಯಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮ ದಿನ ಅಂಗವಾಗಿ 1501ನೇ ಜನ್ಮ ಉತ್ಸವವನ್ನು ಬಿಜಾಪುರ ನಗರದಲ್ಲಿ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ನಮ್ಮ ಜೀವನ ಪರ್ಯಂತ ವರ್ಣನೆ ಮಾಡಿದರೆ ಸಹಿತ ಅದು ಕಡಿಮೆ ಅಲ್ಲ. ಯಾಕಂದ್ರೆ ಒಂದು ಸಣ್ಣ ವಿಷಯನೇ ಹೇಳ್ಬಿಡ್ತೀನಿ ನಿಮ್ಗೆ. ಅವರು ದಿನನಿತ್ಯ ನಮಾಜ್ಗೆ ಹೋಗೋ ಟೈಮ್ನಾಗ ಒಂದು ಆಯಿ ಅವ್ರ ಮೇಲೆ ಕಲ್ಲು ಹೊಡೆದು, ಕಚರ ಬಕಾಟೋದು, ನೀರು ಬಕಾಟೋದು ಮಾಡ್ತಿದ್ವಿ. ಅವರು ಒಂದು ದಿವಸ ಅವ್ರಿಗೆ ಯಾಕಮ್ಮ ಈ ಥರ ಮಾಡ್ತಿದ್ದೀರಿ ಅತ್ತಿಸಿ ಕೇಳಲಿಲ್ಲ. ಒಂದು 2-3 ದಿವಸ ಆ ಕಸವನ್ನು ಅವ್ರ ಮೇಲೆ ಬೀಳಲಿಲ್ಲ. ಸೊ 3ನೇ ದಿವಸ ಕೇಳಿದ್ರು ಅವರು, ಯಾರು ಇಲ್ಲಿ ಅಮ್ಮ ಒಂದು ಆಯಿದ್ಲು ಹಿಂಗೆ ಮಾಡ್ತಿದ್ರು, ಎಲ್ಲಿ ಅದಾರ ಅವರು? ಇಲ್ರಿ, ಅವರಿಗೆ ಆರಾಮಿಲ್ಲ ಕೊಲ್ಲೇನೆ. ಪುನಃ ಅವ್ರ ಮನೆ ಮೇಲೆ ಹೋಗಿಸಿ, ಯಾಕಮ್ಮ ಆರಾಮಿಲ್ಲ, ನನಗೆ ಏನಾಗಿದೆ ಅಂತ ವಿಚಾರಿಸಿದಾಗ ಆಯಿ ಹೇಳ್ತಿದ್ರು, ನಾನು ಇಷ್ಟು ಕೆಟ್ಟ ಮಾಡಿದ್ರು ಸಹಿತ ನೀವು ನನ್ನ ಬಗ್ಗೆ ನಾನು ವಿಚಾರಿಸ್ಲಿಕ್ಕೆ ಬಂದಿರಲಿಲ್ಲ. ಎಂಥ ಹೃದಯ ನಿಮ್ದಿದೆ. ಸೊ ಆ ಕ್ಷಣದಲ್ಲಿ ಅವರು ನನಗೆ, ನಾನು ಇಸ್ಲಾಂ ಧರ್ಮವನ್ನು ಪಾಲಿಸ್ತೀನಿ, ನನಗೆ ಅದರಲ್ಲಿ ತಗೋಬೇಕು ಅಂತಿಸಿ ಅಮ್ಮ ತಕ್ಷಣದಿಂದ ಅವರು ಕೈಯಲ್ಲಿ ಒಂದು ಬೈಟ್ ಮಾಡಿ ಇಸ್ಲಾಂ ಅಕ್ಸೆಪ್ಟ್ ಮಾಡ್ತಾರೆ. ಇಂಥ ಒಂದು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾವು ಅಲ್ಲಾ ನಂತರ ಯಾರಿಗಾದ್ರೂ ನಾವು ಅದು ಇದು ಮಾಡ್ತೀವಿ ಅಂದರೆ ಆ ಸ್ಥಾನ ಏನಿರುತ್ತೆ ಅಂದರೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಸೊ ಅವರು ಮತ್ತೊಂದು ಕಡೆ ಏನು ಹೇಳ್ತಾರೆ ಅಂದರೆ, ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಉಪವಾಸ ಇದ್ರಂದ್ರೆ ನೀವು ಹಬ್ಬ ಹುಣ್ಣಿಮೆ ಮಾಡೋದು ಅವಶ್ಯಕತೆ ಇಲ್ಲ. ಮೊದಲು ಅವರಿಗೆ ಊಟ ಕೊಡ್ರಿ. ಇದು ನೋಡಬೇಡ್ರಿ ಅವ್ರು ಯಾವ ಧರ್ಮದವ್ರದಾರ, ಯಾವ ಜಾತಿಯವ್ರದಾರ, ಯಾವ ಕಾಸ್ಟ್ನವ್ರದಾರ ನೋಡಕ್ಕೆ ಹೋಗ್ಬಾರ್ದು. ಅವರು ನಿಮ್ಮ ಮನೆ ಪಕ್ಕದಲ್ಲಿದ್ದವರು, ಮೊದಲು ಅವ್ರಿಗೆ ಊಟ ಕೊಟ್ಕಿಸಿ ನೀವು ಊಟ ಮಾಡಿರಿ. ಇಂಥ ಒಂದು ದೊಡ್ಡ ಸಂದೇಶವನ್ನು ಇಡೀ ಜಗತ್ತಿಗೆ ಒಂದು ಮಾದರಿಯಾದ, ಜಗತ್ತಿಗೆ ಒಂದು ದೇವರ ಸಂದೇಶ ಕೊಟ್ಟಂಥ ಏಕೈಕ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ನಮ್ಮ ಬಿಜಾಪುರ ನಗರದಲ್ಲಿ ಭಾರಿ ಪ್ರಮಾಣದಲ್ಲಿ, ಅದು 25 ತಾರೀಕು ಮತ್ತು 26ನೇ ತಾರೀಕಿನ ದಿವಸ ಒಂದು ಬೃಹತ್ ರ್ಯಾಲಿ ಮುಖಾಂತರ ಗಂಧವನ್ನು ಉರುಸನ್ನು ಆಚರಿಸ್ತಾ ಇದ್ವಿ. ಮಾನ್ಯ SP ಸಾಹೇಬರು ಕೂಡ, DSP ಸಾಹೇಬರು, CPI ಸಾಹೇಬರು, PSS ಸಾಹೇಬರು ಎಲ್ಲರೂ ಬಂದ್ಕಿಸಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದರು. ಅವರು ಕಾನೂನು ಪ್ರಕಾರ ಎಲ್ಲ ರೀತಿ ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಇದೆ ಅಂತ ಕಿಸಿ ಅವರು ಕೂಡ ಹೇಳಿದ್ದಾರೆ. ನಾನು ನಮ್ಮ ಯುವ ಜನತೆಗೆ ಒಂದು ವಿನಂತಿಸ್ಕೊಳ್ಳೋದು ಏನೆಂದರೆ, ತಾವು ಈ ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಜಿಲ್ಲೆಯಾದಂಥ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಿಜಾಪುರಕ್ಕೆ ಬರ್ತಾರೆ. ಅದು 25ನೇ ತಾರೀಕದ ಸಂದಲ್ ಮಾಲಿದು ಇರಲಿ, 26ನೇ ತಾರೀಕದು ಜುಲೂಸ್ ಇರಲಿ, ನಾವು ಎಲ್ಲ ಜುಲೂಸ್ ಒಬ್ಬರದೇ ಮಾಡ್ತಾಯಿದ್ವು. ಆದರೆ ನಾವು ಯಾರು ಜುಲೂಸ್ನಾಗ ಹೊಂಟಿವಿ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಸಣ್ಣ ಪುಟ್ಟ ಗಲಾಟೆ ಆಗಲಿ, ಯಾವುದೇ ಸಣ್ಣ ಪುಟ್ಟ ಸ್ಲೋಗನ್ಸ್ ಆಗಲಿ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಮಾಡಬಾರ್ದು. ಯಾಕಂದ್ರೆ ಇಡೀ ಜಗತ್ತು ಒಂದು ಕಡೆ, ಮೊಹಮ್ಮದ್ ಪೈಗಂಬರ್ ಒಂದು ಕಡೆ. ಅವ್ರ ಜೊತೆಯಲ್ಲಿ ನಾವು ಯಾವುದರೇ ಒಂದು ಟಿಪ್ಪು ಸುಲ್ತಾನ್ದಾಗಲಿ, ಔರಂಗಜೇಬ್ದಾಗಲಿ, ಯಾವುದರ ದೇವರದಾಗಲಿ ಅವರಿಗೆ ಒಲಿಸೋದು ಅಸಾಧ್ಯ ಮಾತು. ಯಾಕಂದರೆ ಅವ್ರ ಲೆವೆಲ್ಗೆ ಅವ್ರು ಯಾರೂ ಬರೋದಿಲ್ಲ. ಸೊ ಅದನ್ನು ನೀವು ಫ್ಲ್ಯಾಗ್ಸ್, ಬ್ಯಾಂಟನ್ಸ್, ನೀವೇನು ಜೆಂಡಾ ಮಾಡ್ತೀರಿ, ಅವು ಯಾವುದೇ ಥರದ ಯಾವುದೇ ರೀತಿ ತಗೋಬಾರ್ದು. ಕೇವಲ ಮೊಹಮ್ಮದ್ ಪೈಗಂಬರ್ ಸಾಹೇಬ್ರದ ಧ್ಯಾನ ಮಾಡ್ಕೋತ ತಾವೆಲ್ಲರೂ ಹೋಗಬೇಕು. ಆಮೇಲೆ ಶಿಸ್ತಿನ ಸಿಪಾಯಿ ಯಾವ ರೀತಿ ಹೋಗ್ತಾರೆ ಆ ರೀತಿ ಹೋಗಬೇಕು. ಯಾವ ಥರದ ಸ್ಲೋಗನ್ ಆಗಲಿ, ಯಾವ ಥರದ ಜೆಂಡಾ ಆಗಲಿ ಆಸೋದು ಅದು ಮಾಡಬಾರ್ದು.
ಯಾವುದೇ ಜೆಂಡಾ ತುಂಬಿಸಿ ಮೆರವಣಿಗೆ ನೀವು ದೊಡ್ಡ ಪ್ರಮಾಣದಾಗ ಆಗೈತಿ ಅವೆಲ್ಲ ಮಾಡಬಾರ್ದು. ಯಾಕಂದ್ರೆ ಹೋದ ಸಲ ಗಣೇಶ ಉತ್ಸವದಲ್ಲಿ ನಮ್ಮ ಬಿಜಾಪುರದವ್ರೆ ಒಂದು ಇದು ಜೆಂಡಾನು ಮಾರ್ಲಕ್ಕೆ ಹೋಗಿ ಏನು ತಂತಿ ಕರೆಂಟ್ ಹತ್ತಿಸಿ ಇಬ್ರು ಸತ್ತಾರೆ. ಯಾವುದೇ ಹಬ್ಬ ಒಳಗೆ ಅವ್ರಿಗೆ ಯಾರಿಗೂ ಮನ್ಯಾಗ ಅದು ಅಳುವಂಥ ಅವರಿಗೆ ಅನ್ಯಾಯ ಆಗುವಂಥ ಕೆಲಸ ತಾವು ಮಾಡಬಾರ್ದು. ಯಾರೇ ಇರಲಿ ನಮ್ಮವರು, ನಮ್ಮ ಜೀವನ ಭಾಳ ಮುಖ್ಯ. ನಾವೇನೇ ಮಾಡಿದ್ರು ಸಹಿತ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಬೇರೆ ಸಮಾಜಕ್ಕೆ ಭಾವನೆಗೆ ಕೆಟ್ಟ ಆಗಬಾರ್ದು. ಆ ರೀತಿ ತಾವೆಲ್ಲರೂ ಮಾಡಬೇಕು. ಒಂದು ಪ್ರೀತಿ ವಿಶ್ವಾಸ ಅವ್ರು ಹೆಂಗೆ ಪೀಸದ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವ್ರ ಹೆಸರು ಮ್ಯಾಗ ನಾವು ಮಾಡೋ ಟೈಮ್ನಾಗೂ ನಾವು ಪ್ರೀತಿ ಸಂದೇಶವನ್ನು ಕೊಡೋದು ನಾವು ಮಾರ್ಗದರ್ಶನ ಒಳಗೆ ಮಾಡಬೇಕು. ತಾವೆಲ್ಲರೂ ಒಳ್ಳೆಯದಾಗಲಿ. ಏನು ನಮ್ಮ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ವಿಶ್ವದಂತೆ ಎಲ್ಲ ಇಡೀ ಜಗತ್ತನ್ನು ಒಂದೇ ದಿವಸ ಇದು ಆಚರಣೆ ಮಾಡೋದು. ಇಡೀ ಜಗತ್ತಿಗೆ ಅವರು ಒಂದು ಸಂದೇಶ ಕೊಟ್ಟಿದ್ದು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಅವರೆಲ್ಲರನ್ನು ಸರಿಯಾಗಿ ನೋಡ್ಕೋಬೇಕು, ಯಾರಿಗೂ ಭೇದ ಭಾವ ಮಾಡಲಾರ್ದೆ ನಾವೆಲ್ಲರೂ ಕೂಡ ಒಕ್ಕಟ್ಟಿರಬೇಕು ಅನ್ನೋದು. ಅದರ ಜೊತೆಯಲ್ಲಿ ಒಂದು ಮಾತನ್ನು ಏನು ಹೇಳ್ತಾರೆ ಅಂದರೆ, ಯಾವ ದೇಶದಲ್ಲಿ ಇರ್ತೀರಿ ಅಂಥದ್ದೇ ದೇಶವನ್ನು ತಾವು ಇರಬೇಕು, ಆ ದೇಶದ ಕಾಯ್ದೆ ಕಾನೂನು ಪ್ರಕಾರ ತಾವು ಇರಬೇಕು ಅನ್ನೋದು ಅವರೊಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಅವರು ಉಮ್ಮತಿಗಳು, ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಎಲ್ಲ ರೀತಿಯಿಂದ ಯಾರಿಗೂ ತೊಂದರೆ ಇರದಂಥ ವಿಶೇಷಣೆ ಮಾಡಿ ಆ ದೊಡ್ಡ ಪ್ರಮಾಣದಾಗ ವಿಜೃಂಭಣೆಯಿಂದ ಈ ಆಚರಣೆ ಮಾಡೋಣ. ತಾವು ಮತ್ತೊಮ್ಮೆ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಯಾವುದೇ ರೀತಿ ಆ ಝಂಡೆ ವಗರ ಬೇರೆಯವ್ರದ್ದು ತಗೊಟ್ಕಿಸಿ ಬೇರೆ ದೇಶದ್ದು ಆಗಲಿ, ಬೇರೆ ಟಿಪ್ಪು ಸುಲ್ತಾನ್ ಆಗಲಿ ಅಥವಾ ಯಾವ ದೇವರದ್ದಾಗಲಿ ಅದು ತಗೋಬಾರ್ದು. ಕೇವಲ ನಮ್ಮ ಇಸ್ಲಾಂ ಧರ್ಮದ ಏನು ಇದು ಅದಾವ ಅಷ್ಟೇ ಮಾತ್ರ ತಾವು ಯೂಸ್ ಮಾಡಿ ತಾವು ಎಲ್ಲರಿಗೆ ಒಂದು ಪ್ರೀತಿ ಸಂದೇಶವನ್ನು ಕೊಡ್ರಿ, ಬೇರೆಯವ್ರಿಗೆ ತೊಂದರೆ ಆಗಲಾರ್ದಂತ ತಾವು ನೋಡ್ಕೊರಿ ಅಂತ ತಮ್ಮಲ್ಲಿ ಹೇಳಿ, ಮತ್ತೆಲ್ಲ ಮುಖಂಡರು ಆಗಲಿ, ಎಲ್ಲ ಯುವಕರಾಗಲಿ, ಎಲ್ಲ ಹಿರಿಯರಾಗಲಿ, ನಾವು ಹಜರತ್ ಮೊಹಮ್ಮದ್ ಸಲ್ಲಂ ಅವ್ರದ್ದು ಪ್ರೊಸೆಷನ್ನಾಗ ಹೋಗ್ತೀವಿ. ಅದರ ಬಗ್ಗೆ ನಾವು ಚಿಂತನೆ ಮಾಡಿ ಎಲ್ಲರೂ ಸ್ವಚ್ಛತೆ ಇಟ್ಕೊಂಡಿಸಿ ಸ್ವಚ್ಛತೆಯಿಂದ ಸಮಾಧಾನದಲ್ಲಿ ಆ ಪ್ರೊಸೆಷನ್ ಸಕ್ಸಸ್ಫುಲಿ ಮಾಡಬೇಕಂತ ತಮ್ಮಲ್ಲಿ ಎಲ್ಲರಿಗೆ ವಿನಂತಿಸುತ್ತಾ, ತಾವು ಎಲ್ಲೆಲ್ಲೇ ಏರಿಯಾನಾಗ ಇದ್ದೀರಿ ಎಲ್ಲ ಏರಿಯಾಲಿಂದ ಬಂದರೂ ಸಹಿತ ಪರವಾಗಿಲ್ಲ, ಎಲ್ಲರೂ ಬರೀ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎರಡೂ ಕಾರ್ಯಕ್ರಮವನ್ನು ಸಕ್ಸಸ್ಸನ್ನು ಮಾಡಿ ಆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಜಾಗೋಣ ಅಂತೇಳಿ ತಮ್ಮೆಲ್ಲರಿಗೂ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜ ವರ್ಗದವ್ರಿಗೆ ವೆಲ್ಕಮ್ ಅದ. ಇಲ್ಲೇನು ಬೇರೆ ಬೇರೆ ಯಾವ ಥರದ್ದು ಇದು ಇಲ್ಲ. ಎಲ್ಲ ಸಮಾಜದವರು, ಎಲ್ಲ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಸಿಖ್ ಇರಲಿ, ಇಸಾಯಿ ಇರಲಿ, ಎಲ್ಲರೂ ನಾವು ಒಕ್ಕಟ್ಟಾಗಿ ಈ ನಮ್ಗೆ ಮೊಹಮ್ಮದ್ ಪೈಗಂಬರ್ ಬರೀ ಮುಸಲ್ಮಾನ್ಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಮಾದರಿ ಆದಂಥ ಒಂದು ಮೊಹಮ್ಮದ್ ಪೈಗಂಬರ್ ಸಾಹೇಬರು ಇದ್ದಾರೆ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಈ ಆಚರಿಸೋಣ. ತಾವು ಬನ್ನಿ, ನಾವು ಎಲ್ಲರೂ ಕೂಡಿ ಈ ನಾಳೆ 26ನೇ ತಾರೀಕಿಂದು ದೊಡ್ಡ ಪ್ರಮಾಣದಲ್ಲಿ ಪ್ರೊಸೆಷನ್ ಇದೆ. ಅದಕ್ಕೆ ತಾವು ಕೈ ಜೋಡಿಸ್ರಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಅಲ್ಲಿ ವೆಲ್ಕಮ್ ಮಾಡ್ತೀನಿ. ಎಲ್ಲರೂ ಬಂಧಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾವು ಕೇಳ್ದಂಗೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೂಯೆ ಮುಬಾರಕ್ ಅರ್ಪಿಸಿ ಇಲ್ಲಿ ನಮ್ಮ ಆಸಾರ್ ಮಹಲ್ನಲ್ಲಿ ಅದು ಒಂದು ಇಲ್ಲೇ ಅದ, ನಮ್ಮ ಕಾಶ್ಮೀರ್ನಲ್ಲಿ ಕೂಡ ಒಂದು ಕಡೆ ಅದ. ಸೊ ಅದನ್ನು ವರ್ಷಿಗೆ ಒಂದೇ ಸಲ ಅದು ಒಂದು ಪೆಟ್ಟಿಗೆ ಇರ್ತೈತಿ. ಅದು ನಮ್ಮ ಮುಷ್ರಿಫ್ ಫ್ಯಾಮಿಲಿಯವರು ಮತ್ತು ತಾವಿಲ್ದಾರ್ ಫ್ಯಾಮಿಲಿಯವರು ಕೂಡಿ ಅದನ್ನು ಕಿಲಿ ತೆಗಿತಾರೆ. ಅವು ಕಿಲಿ ಮತ್ತು ಮರ್ದಿವ್ಸ ಇದು ಮಾಡ್ತಾರೆ. ಅದನ್ನು 25ನೇ ತಾರೀಕು ಇಲ್ಲಿಂದ 27ನೇ 25 26 2ನೇ ತಾರೀಕು ದಿವಸ ಮಾತ್ರ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಪವಿತ್ರ ಅದನ್ನು ನಾವು ನೋಡಿದ್ವಿ ಅಂದ್ರೆ ನಮ್ಗೆ ಅದು ಒಂದು ಸಂತೋಷ ಅದರ ಬೇರೆಯೇ. ಯಾಕಂದರೆ ಅದು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಮೂಯೆ ಮುಬಾರಕ್. ಸೊ ಇದು ಎರಡೂ ಕಡೆ ಇರೋದರಿಂದ ಇದರ ಬಗ್ಗೆ ಭಾಳ ವಿಶೇಷತನ ಅದ. ಅದು ದರ್ಶನ ಮಾಡಲಿಕ್ಕೆ ರಾತ್ರಿ ಪೂರ್ಣ ಅಲ್ಲಿ ನಮಾಜ್ ಬಿದ್ದು ಅವ್ರ ಬಗ್ಗೆ ಇದು ಮಾಡಿ ಆ ದರ್ಶನ ಮಾಡ್ಕೊಳ್ಳಿಕ್ಕೆ ಆಶ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅವರೆಲ್ಲರೂ ಬಂದು ಕಿಸಿ ಒಂದು ಯಾವುದೇ ಗಲಾಟೆ ಇಲ್ಲದ ಒಂದು ನಾವು ಎಷ್ಟು ಇದರಲ್ಲಿಂದ ನಾವು ಅದು ಡಿಸಿಪ್ಲಿನಲ್ಲಿ ಹೋಗ್ಬೇಕಾಗ್ತೈತಿ. ಅದು ನೋಡಿ ಕಿಸಿ ನಮ್ಗೆ ಒಂದು ಕಣ್ಣಿಗೆ
ಒಂದು ಈ ಜಗತ್ತೇ ಎಲ್ಲ ಕಾಣಿಸುವಂಗೆ ಅದು ಒಂದು ಇದು ಕಾಣಿಸ್ತೈತಿ. ಅದರಿಂದ ನಮ್ಗೆ ಭಾಳಷ್ಟು ಅದು ಅದರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆ ಇಲ್ಲ. ಯಾಕಂದ್ರೆ ಮೊದಲು ಇಲ್ಲಿ ಇದ್ದಾಗ ಸಾಂಜ್ ಇತ್ತು, ಅದು ಅದೇ ಬೆಳ್ಕೋತ ಹೋಗ್ತಿತ್ತು ಅದು. ಸೊ ಅದನ್ನು ಇವನಿವರೆಗೆ ಜೀವಂತ ಇದೆ ಅನ್ನೋದು ಅದು ಕಂಡು ಬರುತ್ತೆ. ಅದು ಸರ್ ಎಲ್ಲರಿಗೂ ನೋಡೋಕೆ ಅವಕಾಶ ಇದೆ ಸರ್. ಯಾವ ಸಮಾಜದವ್ರು ಇರಲಿ, ಯಾರೇ ಬರಲಿ, ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಇದೆ. ದರ್ಶನ ಮಾಡಲಿಕ್ಕೆ ಅದಕ್ಕೆ ಯಾವ ತೊಂದರೆ ಇಲ್ಲ. ತಾವೆಲ್ಲರೂ ಬಂದು ಕಿಶಿಯಲ್ಲಿ ದರ್ಶನ ಮಾಡ್ಬೋದು. ಹೋದ ಸಲ ಎಸ್ ಪಿ ಸಾಹೇಬರು ಬಂದಿದ್ರು ಅಲ್ಲಿ. ಎಸ್ ಪಿ ಸಾಹೇಬ್ರು ಬಂದು ಕಿಶಿ ಫಸ್ಟ್ ಎಸ್ ಪಿ ಬಿಜಾಪುರ್ನಾಗ ಅವರು ನಮ್ಗಿಷ್ಟು ವರ್ಷದಿಂದ ನಾವು ನೋಡೋ ಟೈಮ್ನಾಗ ಅವರು ಒಳಗೆ ಆಶ್ರಮನಾಗ ಬಂದು ಕಿಶಿ ನಾನೇ ಸ್ವತಃ ಅವ್ರಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿ ಅವು ಯಾವ ರೀತಿ ಅದು ಪೆಟ್ಟಿಗೆ ಒಳಗೆ ಇಡ್ತಾರೆ, ಅದು ಯಾವ ರೀತಿಯಿಂದ ಅಲ್ಲಿ ಎಷ್ಟು ಡಿಸಿಪ್ಲಿನಲ್ಲಿ ಅದು ಕ್ಯೂ ಹಚ್ಚಿ ಅದು ನೋಡ್ಲಿಕ್ಕೆ ಹೋಗ್ತಾರೆ, ಅದು ಎಲ್ಲ ನೋಡಿ ಭಾಳ ಸಂತೋಷ ಅವರು ಪಡೆದರು. ಮತ್ತು ಅದ್ರ ಬಗ್ಗೆ ಭಾಳ ಇದರಿಂದ ನೋಡ್ಕೊಂಡು ಕಿಶಿ ಈ ಸಲನೂ ಅವರೇ ಅದಾರ. ಮತ್ತು ಅದ್ರ ಬಗ್ಗೆ ಯಾವ ರೀತಿ ವಿಜೃಂಭಣೆಯಿಂದ ಅಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದು ಭಾಳ ನೋಡಿ ಸಂತೋಷ ಪಟ್ಟು ಕಿಶಿ. ಮತ್ತು ಇವತ್ತು ಎರಡು ಕಡೆ ಅವರು ಮೀಟಿಂಗ್ ಮಾಡಿದ್ದಾರೆ, ನಿನ್ನೆನೂ ಇವತ್ತು ಮಾಡ್ಯಾರ. ಮತ್ತು ಇವತ್ತು ಈಗ ತಾನೇ ಎಲ್ಲ ಯುವಕರಿಗೆ ಕರೆದು ಕಿಶಿ ಚಿಂತನೆ ಹಾಲಲ್ಲಿ ಕೂಡ ಮೀಟಿಂಗ್ ಮಾಡಿದ್ದಾರೆ. ಯಾಕಂದರೆ ಏನೇ ಆಗಲಿ ನಮ್ಮ ಬಿಜಾಪುರ್ನಾಗ ಯಾವುದೇ ಸಣ್ಣ ಪುಟ್ಟ ಆರ್ಥಿಕ ಘಟನೆ ಆಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯಿಂದ ತಾವು ಎಲ್ಲ ಅದರ ಬಗ್ಗೆ ವಿಸ್ತಾರವಾಗಿ ಎಲ್ಲರಿಗೂ ಹೇಳಿದ್ದಾರೆ. ನಾವು ಕೂಡ ಅವರಲ್ಲಿ ಕೈ ಜೋಡಿಸಿ ನಾವು ಪೊಲೀಸರಾಗಿ ಕೆಲಸ ಮಾಡ್ತೀವಿ ಕಿಶಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಅವ್ರ ಜೊತೆಯಲ್ಲಿ ಇದ್ದೀವಿ, ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಇದ್ದು ನಾವೆಲ್ಲ ಕೆಲಸ ಮಾಡಿ ಎಲ್ಲ ರೀತಿಯಿಂದ ಒಂದು ಸಕ್ಸಸ್ಫುಲಿ ಮಾಡಿ ಕಿಶಿ ತೋರಿಸ್ಬೇಕು ಕಿಶಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.